ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಳೆದ 30 ವರ್ಷದಿಂದ ಕಳಸಾ ಬಂಡೂರಿ ಯೋಜನೆಗೆ ಜಾರಿಯಾಗಬಾರದು ಎಂದು ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಅಕ್ರಮವಾಗಿ ಧಾರವಾಡದ ರೈತರಿಗೆ ಇಲ್ಲಿನ ನೀರು ಸರಬರಾಜು ಆಗ್ತಾ ಇದೆ ಎಂದು ಪರಿಸರ ಪ್ರೇಮಿ ದೀಪಕ್ ದಿವಟಗೆ ಹೇಳಿದ್ದಾರೆ. ಶುಕ್ರವಾರ ಸಂಜೆ ಬೆಳಗಾವಿಯಲ್ಲಿ ಮಾತನಾಡಿದರು. ಗೋವಾ ಸರ್ಕಾರ ಹಾಗೂ ಪರಿಸರವಾದಿಗಳು ಈ ಯೋಜನೆ ಮಾಡದಂತೆ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತಂದಿದ್ದೇವೆ. ಬೆಳಗಾವಿ ಜಿಲ್ಲಾಡಳಿತ ಗಮನಕ್ಕೆ ಇಲ್ಲದೆ ನೀರು ಸರಬರಾಜು ಆಗುತ್ತಿದೆ ಎಂದಿದ್ದಾರೆ. 30 ವರ್ಷದಿಂದ ಮಹದಾಯಿ ತಿರುವು ಯೋಜನೆ ಮಲಪ್ರಭಾ ನದಿಗೆ ನೀರು ಸೇರಿಸುವ ಸಲುವಾಗಿ ಅಂತ ಹೇಳಿ ಪ್ರಯತ್ನ ನಡೆದದ. ಅದಕ್ಕೆ ಗೋವಾದವರು ಮತ್ತೆ ಪರಿಸರವಾದಿಗಳು ರಿಪೋರ್ಟ್ ಇದನ್ನ ಸರ್ವೋಚ್ಚ ನ್ಯಾಯಾಲಯದಿಂದ ತಡೆ ತಂದಾರ. ಅದ್ರ ನಂತರ ಅದು ಬೇಡ ಅಂತ ಹೇಳಿ ಕಳಸಾ ಬಾಂಧೂರ ನಾಲ ಹರತಾರ ನಾಲ ನೀರು ತಗೊಳ್ಳೋದಂತ ಯೋಜನೆ ಆಯ್ತು. ಅದಿನ್ನೂ ಅದಕ್ಕೆ ಪೂರ್ತಿ ಇನ್ನೂ ಅನುಮತಿ ಸಿಕ್ಕಿಲ್ಲ. ಇಂಥ ಪರಿಸ್ಥಿತಿಯೊಳಗೆ ಈಗ ಬಾಂಧೂರದಿಂದ 40 ಫೂಟು ವ್ಯಾಸದ್ದು ದೊಡ್ಡ ಪೈಪ್ ಹಾಕಿ ಅದನ್ನ ತುಡುಗ್ಲೆ ರೈತರ ಭೂಮಿಯೊಳಗಿಂದ ನೀರು ಧಾರವಾಡ ಗದಗಕ್ಕೆ ಸಾಗಿಸ್ಲಿಕ್ಕೆ ಹೊಂಟಾರ. ಇದಕ್ಕೆ ಯಾವುದೇ ಅನುಮತಿ ಇಲ್ದನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರದನೆ ಯಾರ ಅನುಮತಿ ಇಲ್ದನೆ ಈ ರೀತಿ ಮಾಡೋದು. ಈಗ ನೋಟಿಸ್ ಕೊಟ್ಟಾರ ಮೈನರ್ ಇರಿಗೇಷನ್ದವರು. ಅದಕ್ಕೆ ರೈತರಿಗೆ ನೋಟಿಸ್ ಕೊಟ್ಟು ನಿಮ್ಮ ಜಮೀನು ನಾವು ಸ್ವಾಧೀನ ಪಡಿಸ್ಕೊಳ್ತೀವಿ ಅಂತ ಹೇಳಿ ಕೊಟ್ಟಾರ. ಇದು ಬಹಳ ವಿಚಿತ್ರ ಪರಿಸ್ಥಿತಿ. ಇದು ಕಾನೂನು ಬಾಹ್ಯ. ಇಂಜಿನಿಯರಿಂಗ್ ಕೇಳಿದ್ರೆ ನನ್ನ ಹೆಸರು ಹೇಳ್ಬೇಡ್ರಿ, ಆದ್ರೆ ಏನಾಗಿದೆ ಅದು ಪರ್ಮಿಷನ್ ಆಮೇಲೆ ಸಿಗ್ತದೆ, ಖರೆ ನಾವು ಪೂರ್ವ ತಯಾರಿ ಮಾಡ್ಕೊಂಡಿರ್ಬೇಕು ಅಂದ್ರೆ ಅನುಕೂಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.